ಇದೊಂದು ಯಶಸ್ವಿ ಅಂತಂದ್ರೆ ಅದು ಯಶಸ್ವಿ ಒಳಗೆ ಭಾಳ ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮ. ವಿಶೇಷವಾಗಿ ಯಡಿಯೂರಪ್ಪ ಅಂತಂದರೆ ಈ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿನೂ ಗೌರವಿಸ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದು. ಹೀಗಾಗಿ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮ ಅಂದರೆ ಸ್ವಯಂ ಪ್ರೇರಿತರಾಗಿ ಜನಸಾಗರ ಹರಿದು ಬಂದಿದೆ. ಇವತ್ತು ಈ ಕಾರ್ಯಕ್ರಮ ನೋಡಿದಾಗ ಸುಮಾರು ಒಂದು 4 ಲಕ್ಷದವರೆಗೆ ಹೆಚ್ಚು ಕಡಿಮೆ ಅಂದಾಜು ಜನ ಸೇರಿರುವುದು ಅಂತಕ್ಕಂಥ ಒಂದು ಅಂದಾಜಿದೆ. ಇದನ್ನೆಲ್ಲ ನೋಡಿದಾಗ ಯಡಿಯೂರಪ್ಪರ ಬಗ್ಗೆ ಜನರ ಹತ್ರ ಇನ್ನೂ ಭಾಳ ಅಭಿಮಾನ ಇದೆ, ಪ್ರೀತಿ ಇದೆ ಅಂತಕ್ಕಂಥದ್ದಕ್ಕೆ ಆ ಕಾರಣದಿಂದನೇ ಇವತ್ತು ಅಭಿಮಾನೋತ್ಸವ ಆಗಿದೆ. ಅವರು ಪ್ರಾರಂಭದಿಂದ ಹೋರಾಟ ಮಾಡ್ಕೊತ ಬಂದು ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಅವರ ಸೇವೆ ಈ ನಾಡಿನ ಪ್ರತಿಯೊಬ್ಬ ಜನರಿಗೆ ತಲುಪಿರುವ ಕಾರಣ ಆ ಎಲ್ಲ ಜನ ಇವತ್ತು ಸ್ವಯಂ ಪ್ರೇರಿತರಾಗಿ ಕಾರ್ಯಕ್ರಮಕ್ಕೆ ಬಂದು ಯಡಿಯೂರಪ್ಪನವರಿಗೆ ಒಂದು ಗೌರವವನ್ನು ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಸರ್, ಏನು BJP ಶಕ್ತಿ ಪ್ರದರ್ಶನ ಅನ್ಬೋದು ಸರ್? ಶಕ್ತಿ ಪ್ರದರ್ಶನ ಅಂತ ಏನಿಲ್ಲ, ಯಡಿಯೂರಪ್ಪನವ್ರ ಮೇಲೆ ಇರತಕ್ಕಂಥ ಒಂದು ಗೌರವ, ಆ ಅಭಿಮಾನದಿಂದ ಇದೊಂದು ಪಕ್ಷಾತೀತವಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಈ ಜನರ ನಿರೀಕ್ಷೆ ನೋಡಿದ್ರೆ 2028ಕ್ಕೆ ತಮ್ಮ ಒಂದು ಗೆಲುವಿಗೆ ನಾಂದಿ ಆಡ್ಬೋದಾ? ನಿಶ್ಚಿತವಾಗಿಯೂ ಯಡಿಯೂರಪ್ಪವ್ರ ಮೇಲಿನ ಅಭಿಮಾನದಿಂದ ಈ ಅಭಿಮಾನೋತ್ಸವ ಕಾರ್ಯಕ್ರಮ ನೋಡಿದಾಗ ಬರ್ತಕ್ಕಂಥ 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ನಿಶ್ಚಿತವಾಗಿ ಬಹುಮತವನ್ನು ಗಳಿಸುತ್ತೆ. ಸಂದೇಹನೇ. ತಮ್ಮ ಹೆಸರು ಮತ್ತು ಏನಾಗಿದೆ? ಶಾಂತಗೌಡ ಪಾಟೀಲ್, ಬಾಗಲಕೋಟೆ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ.